ತುದಿ ಮುಚ್ಚಿದ ಕೆಂಡದ ಹಾಗೆ ಅದು ನಮ್ಮ ಮನಸ್ಸೊಳಗಡೆನೇ ಇರುತ್ತೆ. ಆಗ ಹೋಗಿ ಆಡುತ್ತೆ, ಬಿಟ್ಟು ಬಿಡದೆ ಸುಡುತ್ತೆ. ಎಲ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ? ಎಲ್ಲರ ಜೀವನದಲ್ಲೂ ಈ ಥರದ್ದು ಏನೋ ಒಂದು ಹಳೆ ಗಾಯ ಇದ್ದೇ ಇರುತ್ತೆ. ಅದಕ್ಕೆ ಯಾವುದೇ ಮುಲಾಮಿಲ್ಲ. ಆ ಗಾಯದ ಜೊತೆ, ಗಾಯ ಕೊಡೋ ನೋವಿನ ಜೊತೆ ನಾವು ಬದುಕೋದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಅದೇ ಅದಕ್ಕಿರೋ ಪರಿಹಾರ. ನಿಮ್ಮ ತಂಗಿ ಅವ್ರ ಬಗ್ಗೆ ಹೇಳಿ. ಅವಳು ನನಗೆ ಸಿಕ್ಕಿದ್ದು ಬಹಳ ಕಡಿಮೆ, ಕೆಲವು ವರ್ಷ ಅಷ್ಟೆ. ಅವಳು ಈಗ ಹೇಗಿರ್ಬೋದು ಅನ್ನೋ ಕಲ್ಪನೆನೂ ನನಗಿಲ್ಲ. ಬಟ್ ಮಗುವಾಗಿದ್ದಾಗ ಬಹಳ ಮುದ್ದಾಗಿದ್ಲು. ಜೋ ಜೋ ಲಾಲಿನ ಹಾಡುವೆ, ಚಿನ್ನ ನಿನ್ನ ಮುತ್ತಾಡುವೆ, ಹೂವಂತ ಕನಸು ತಾ ಮೂಡಿ ಬರಲಿ, ನಗುವ ಅಳುವ ಕಂದಮ್ಮ ಜೋ 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 ಲಾಲಿನ ಹಾಡುವೆ, ಚಿನ್ನ ನಿನ್ನ ಮುತ್ತಾಡುವೆ, ನಿದಿರಾ ದೇವಿ ಬಾಮೆಲ್ಲಗೆ, ತಾರೆಯಿಂದ ಈ ಭೂಮಿಗೆ, ಜೋ ಜೋ ಲಾಲಿನ ಹಾಡುವೆ, ಚಿನ್ನ ನಿನ್ನ ಮುತ್ತಾಡುವೆ, ಚಿನ್ನ ನಿನ್ನ ಮುತ್ತಾಡುವೆ. ಇನ್ನೂ ಚೆನ್ನಾಗಿ ನೆನಪಿದೆ. ಮೊದಲನೇ ಸತಿ ಅಮ್ಮ ಅವಳನ್ನ ತಂದು ನನ್ನ ಮಡ್ಲಿಕ್ಕೆ ಹಾಕಿದಾಗ ನನಗೆ ಅದು ಖುಷಿ ಇದೆಯಲ್ಲ, ಅದಕ್ಕೆ ಲೆಕ್ಕಟ್ಟಕ್ಕಾಗಲ್ಲ. ನನ್ನ ಪಾಲ್ಗಂತೂ ಅವಳು ಜೀವ ಇರೋ ಬೊಂಬೆ ಥರ ಆಗೋಗಿದ್ಲು. ಅವಳನ್ನು ಎತ್ಕೊಳ್ಳೋದು, ಆಡಿಸೋದು, ಅವಳು ನಡೆಯೋದನ್ನು ಕಲಿತಾಗ ಅವಳ ಬೆರಳು ಹಿಡ್ಕೊಂಡು ನಡೆಸೋದು, ಆಮೇಲೆ ಇನ್ನೂ ಬೆಳೆ ದೊಡ್ಡವಳಾದಾಗ ಕೂಸು ಮರಿ ಮಾಡಿ ಮನೆಯೆಲ್ಲ ಸುತ್ತಾಡಿಸಿದ್ದು ಎಲ್ಲ ಚೆನ್ನಾಗಿ ನೆನಪಿದೆ ನನಗೆ. ಬಟ್ ಅವಳ ಮುಖ, ಅವಳು ಹೇಗಿದ್ಲು ಅದು ಅಷ್ಟೊಂದು ಸ್ಪಷ್ಟವಾಗಿ ನೆನಪಿಲ್ಲ. ಇದ್ದಿದ್ದು ಕೆಲವೇ ವರ್ಷ ಅಲ್ವಾ. ನನಗೆ ಅವಳೊಂದು ಅಷ್ಟೊಂದು ಪ್ರೀತಿ, ಬಹಳ ಹಚ್ಕೊಂಡಿದ್ದೆ. लाली जो देवते ನಿಮ್ಮಮ್ಮ, ನಿಮ್ಮ ತಂಗಿ ಏನಾಯ್ತು ಅವ್ರಿಗೆ? ಅಮ್ಮ ಅಪ್ಪನ ಬಿಟ್ಟು ಹೋದ್ರು. ಬಿಟ್ಟು ಹೊಟ್ಟೋದ್ರ? ಯಾಕೆ? ಗೊತ್ತಿಲ್ಲ, ಗೊತ್ತಾಗೋ ವಯಸ್ಸು ನಂದಾಗಿರ್ಲಿಲ್ಲ. ನಿಮ್ಮನ್ನ ನಿಮ್ಮ ತಂದೆನ ಬಿಟ್ಟು ಹೋದ್ರು ಅಂದ್ರೆ ಬಲವಾದ ಕಾರಣ ಇರ್ಬೇಕಲ್ವಾ? ಇದ್ದಿರ್ಬೋದು, ಬಟ್ ನಾನಾಗಲೇ ಹೇಳಿದ್ನಲ್ಲ, ನನಗಿದ್ಯಾವುದು ಏನೂ ಅರ್ಥ ಆಗ್ತಿರ್ಲಿಲ್ಲ. ಮೊದಲ ಚೆನ್ನಾಗೇ ಇದ್ರು, ಒಬ್ಬನೊಬ್ರು ತುಂಬ ಪ್ರೀತಿ ಮಾಡ್ತಾ ಇದ್ರು. ಆಮೇಲೆ ಅದು ಏನಾಯಿತು, ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. ಅಪ್ಪ ಅಮ್ಮ ಜಗಳಾಡಕ್ಕೆ ಶುರು ಮಾಡಿದ್ರು. ಆಗಾಗ ಅವ್ರ ಮಧ್ಯೆ ಜಗಳ ಆಗ್ತಾನೆ ಇತ್ತು.
ಮಕ್ಕಳ ಎದುರುಗಡೆ ಜಗಳ ಆಡಬಾರ್ದು, ಅವ್ರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ನಮ್ಮನ್ನು ಒಂದು ಕೋಣೆಯಲ್ಲಿ ಕೂಡ ಹಾಕಿ ಅವ್ರು ಜಗಳ ಆಡ್ತಾಯಿದ್ರು. ಅದಾದ್ಮೇಲೆ ಅಮ್ಮ ರೂಮಿಗೆ ಬಂದು ಒಂದು ಮಾತಾಡಲಿಲ್ಲ, ಒಂದೇ ಸಮಯ ಅಳ್ತಾನೆ ಇದ್ಲು. ಅಳ್ತಾನೆ ತನ್ನ ಬಟ್ಟೆನ ನನ್ನ ತಂಗಿ ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಹೊರಟೇ ಬಿಟ್ಲು. ದಯವಿಟ್ಟು ಬಿಟ್ಟಾಗ್ಬೇಡಿ ಅಮ್ಮ. ಅಮ್ಮ ನಂಗಿರಕ್ಕಾಗಲ್ಲ ಅಮ್ಮ. ನನ್ನ ಅಮ್ಮನಿಂದ ಓಡೋದೆ, ನನ್ನ ಬಿಟ್ಟು ಹೋಗ್ಬೇಡಮ್ಮ ಅಂತ ಬೇಡ್ಕೊಂಡೆ. ಆವತ್ತವಳಿಗೆ ಏನನ್ನಿಸ್ತೋ ಏನೋ ಗೊತ್ತಿಲ್ಲ, ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದವಳು ತೋಳು ಹಿಡ್ಕೊಂಡು ತರ ಅಂತ ಹೇಳ್ಕೊಂಡೋಗಿ ನನ್ನ ಒಂದು ಕತ್ಲು ಕೋಣೆಯಲ್ಲಿ ಬಿಟ್ಲು. ನನ್ನ ಅತ್ತೆ ಗೋಕರ್ತೆ, ನಾನು ಬರ್ತೀನಮ್ಮ ಬಿಟ್ಟೋಗ್ಬೇಡ ಅಂತ ಕೇಳ್ಕೊಂಡೆ. ಬಟ್ ಅವಳು ಮನಸ್ಸು ಕರಗಲೇ ಇಲ್ಲ. ನನ್ನನ್ನು ಕತ್ಲೆ ಕೋಣೆಯಲ್ಲಿ ಬಿಟ್ಟು ಬಾಗ್ಲಾಕೊಂಡು ಹೊಟ್ಟೆ ಬಿಟ್ಲು. ನಮ್ಮಮ್ಮ ನನ್ನ ಬಿಟ್ಟು ಹೊರಟೆ ಹೋದ್ಲು. ಅವತ್ತು ಅಮ್ಮ ನನ್ನನ್ನು ಕತ್ಲೆ ಕೋಣೆಯಲ್ಲಿ ಕೂಡ ಹೋದ್ಲಲ್ಲ, ಅವತ್ತಿಂದ ನನಗೆ ಕತ್ಲು ಅಂದರೆ ಸ್ವಲ್ಪ ಭಯ. ಆ ಭಯ ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿದ್ದ ಕಾರಣಕ್ಕ ಅಥವಾ ನಮ್ಮಮ್ಮ ಬಿಟ್ಟು ಹೋದ್ಲು ಅನ್ನೋ ಕಾರಣಕ್ಕ ನನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿನಲ್ಲಾಗಿದ್ದರೆ ನನಗೆ ಏನೂ ಅನ್ನಿಸ್ತಾ ಇರಲಿಲ್ವೇನೋ. ಬಟ್ ಸ್ವಲ್ಪ ಬುದ್ಧಿ ಬಂದ ಮೇಲೆ ಈ ಥರದ್ದೆಲ್ಲ ಆಯ್ತಲ್ಲ, ನನ್ನ ಮನಸ್ಸಿನಲ್ಲಿ ಅದು ಹಾಗೆ ಉಳ್ಕೊಂಡ್ಬಿಡ್ತು. ನಾನು ಬೆಳೀತಾ ಇದ್ದಾಗೆ ಅದು ಬೆಳೀತಾ ಬಂತು, ಆಳವಾಗಿ ಬೇರು ಬಿಟ್ಬಿಡ್ತು. ಅದಕ್ಕೆ ಈ ಕ್ಷಣಕ್ಕೂ ಕತ್ಲೆ ಅಂದರೆ ಬೆಚ್ಚಿ ಬೀಳ್ತೇನೆ, ಕತ್ಲನ್ನು ಅವಾಯ್ಡ್ ಮಾಡ್ತೇನೆ. ಅಮ್ಮ ಹೋದ್ಮೇಲೆ ಒಂದಷ್ಟು ದಿವಸ ಯಾರನ್ನು ನೋಡಿದ್ರು ಅಮ್ಮ ನೋಡಿದಾಗೆ ಆಗೋದು. ಅಮ್ಮ ವಾಪಸ್ ಬಂದಿದ್ದಾರೆ ಅಂತ ಅನ್ಸೋದು. ಅದಾದ್ಮೇಲೆ ನನ್ನ ಲೈಫ್ ಬೇರೆ ಥರನೇ ಆಗೋಯ್ತು. ಯಾವ ಶತ್ರುಗೂ ಆ ಥರದೊಂದು ಪರಿಸ್ಥಿತಿ ಬರಬಾರ್ದು. ಬಹಳ ನೋವುದು, ಬೆಳೆಯೋ ವಯಸ್ಸಿನಲ್ಲಿ ಅಮ್ಮನ ಪ್ರೀತಿ ಕಳ್ಕೊಳ್ಳೋದು. ಅಮ್ಮನ ನಾನು ನೆನ್ಪು ಮಾಡ್ಕೊಳ್ತಾ ಇರೋ ದಿನಾನೇ ಇಲ್ಲ. ಹಾಗೆಲ್ಲ ದೇವ್ರ ಮುಂದೆ ನಿಂತ್ಕೊಂಡು ನೀನು ಇರೋದು ನಿಜಾನೇ ಆದರೆ ನಮ್ಮಮ್ಮನ ವಾಪಸ್ ಕರ್ಕೊಂಬ, ನೀನು ಇರೋದು ನಿಜ ಅಂತ ಪ್ರೂವ್ ಮಾಡು ಅಂತ ಇನ್ನೋಸೆಂಟಾಗಿ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಅಮ್ಮನ ನೆನಪು ಮಾಡಿಕೊಂಡು ನಿದ್ದೆ ಇಲ್ಲದೆ ಇಡೀ ರಾತ್ರಿ 10 ಬೆಳಕು ಹರಿಸಿದ್ದೀನಿ. ಆ ಥರ ಎಷ್ಟೋ ರಾತ್ರಿಗಳನ್ನ ಕಳೆದುಬಿಟ್ಟಿದ್ದೀನಿ. ಯಾವತ್ತೋ ಒಂದಿನ ನನ್ನ ಅಮ್ಮ ತಂಗಿ ಸಿಗ್ತಾರೆ ಅನ್ನೋ ಆಸೆ ಮಾತ್ರ ಕಳ್ಕೊಂಡಿಲ್ಲ. ಬಟ್ ಪ್ರತಿ ಸರ್ತಿ ಆಸೆ ಪಟ್ಟಾಗಲೂ ನಮ್ಗೆ ನಿರಾಸನೆ ಸಿಕ್ಕಿರೋದು.
ಗೌತಮರೇ ಬೇಜಾರು ಮಾಡ್ಕೋಬೇಡಿ. ನಿಮ್ಮಮ್ಮ ತಂಗಿ ನಿಮಗೆ ಸಿಗ್ತಾರೆ. ಅವ್ರು ವಾಪಸ್ ಬಂದೇ ಬರ್ತಾರೆ. ನಿಜ ಹೇಳಬೇಕು ಅಂದರೆ ನಾನು ನನ್ನ ತಮ್ಮಂದ್ರನ್ನ ತಂಗಿಯನ್ನ ಈ ಅಮ್ಮನ್ನ ಅಷ್ಟೊಂದು ಪ್ರೀತಿ ಮಾಡೋದಕ್ಕೆ ಕೇರ್ ಮಾಡೋದಕ್ಕೆ ನಮ್ಮಮ್ಮನೇ ಕಾರಣ. ಹೇಗೆ? ಅಮ್ಮ ಹೋದ್ಮೇಲೆ ನನಗೆ ತುಂಬಾ ಒಂಟಿತನ ಕಾಡಕ್ಕೆ ಶುರು ಆಗಿತ್ತು. ಅಪ್ಪ ಚೆನ್ನಾಗೇ ನೋಡ್ಕೋತಾ ಇದ್ರು, ಬಟ್ ಅಮ್ಮನೇ ಇಲ್ವಲ್ಲ. ಅವಳ ಜಾಗನ ಯಾರ ಕೈಯಿಂದನೂ ತುಂಬಕ್ಕೆ ಸಾಧ್ಯ ಇಲ್ಲ. ಅವಳನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಅದು ಬೆಳೆದು ಒಂದು ಹಂತಕ್ಕೆ ಬರೋ ವೇಳೆಗೆ ಅಮ್ಮ ಇಲ್ಲ ಅನ್ನೋ ಕೊರತೆ ನನ್ನ ತುಂಬ ಕಾಡಕ್ಕೆ ಶುರುವಾಯಿತು. ಅದು ನಾನು ಬಹಳ ಡಿಸ್ಟರ್ಬ್ ಮಾಡ್ತು. ಅದೇ ಸಮಯಕ್ಕೆ ಅಪ್ಪನೂ ಹೋಗ್ಬಿಟ್ರು. ನನಗೆ ಹೇಗಾಗ್ಬಿಡ್ತು ಅಂದರೆ, ನಿಮ್ಗೆ ಯಾಕಿರಬೇಕು, ಯಾರಿಗೋಸ್ಕರ ಇರಬೇಕು, ಇವೆಲ್ಲ ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡು ಭಾಳ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಬಟ್ ನಮ್ಮಪ್ಪ ನನ್ನ ಹೆಗಲ ಮೇಲೆ ಹೊರಿಸಿದ್ದ ಜವಾಬ್ದಾರಿ ಇತ್ತಲ್ಲ, ಅದನ್ನು ನಿಭಾಯಿಸಲೇಬೇಕಾಗಿತ್ತು. ಅದಕ್ಕೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಇನ್ಮೇಲೆ ನನ್ನ ತಮ್ಮಂದರು, ತಂಗಿಯರು, ಅಮ್ಮ ಇವರೇ ನನ್ನ ಪ್ರಪಂಚ. ಅವ್ರಿಗೋಸ್ಕರ ಬದುಕ್ತೀನಿ ಅಂದ್ಕೊಂಡು ಬದುಕ್ತಾ ಇದ್ದೀನಿ. ಅಮ್ಮ ಇಲ್ಲ ಅನ್ನೋ ಕೊರತೆನ ಇದ್ರ ಮೂಲಕ ತುಂಬಿಸ್ಕೋತಾ ಇದ್ದೀನಿ. ಗೌತಮರೇ, ನೀವು ಚಿಂತೆ ಮಾಡಬೇಡಿ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ನಾನು ನಿಮ್ಗೊಂದು ಮಾತು ಹೇಳ. ಈ ಪ್ರಪಂಚ ಗುಂಡಿಗಿರೋದಕ್ಕೆ ಸೈಂಟಿಫಿಕ್ ರೀಸನ್ ಅಲ್ಲ, ಸೆಂಟಿಮೆಂಟ್ ರೀಸನ್ ಇದೆ. ಯಾರು ಎಲ್ಲೇ ಹೋದ್ರು, ಏನೇ ಆದ್ರೂ ಕೊನೆಗೆ ಎಲ್ಲಿಂದ ಹುಟ್ಟಿದಾರೋ ಅಲ್ಲಿಗೆ ಬಂದು ನಿಲ್ಲಿ ಅಂತ. ಕಳೆದೋಗಿರೋರು ನಮಗೆ ವಾಪಸ್ ಸಿಗ್ಲಿ ಅಂತ. ತಾಯಿಗೆ ಮಗನ ಪ್ರೀತಿಯು ಈ ಮಾತು ಕೇಳಕ್ಕೆ ವಿಚಿತ್ರ ಅನ್ನಿಸ್ಬಹುದು, ಲಾಜಿಕ್ ಇಲ್ಲ ಅಂತ ಅನ್ನಿಸ್ಬಹುದು, ಆದರೆ ಇದೇ ನಿಜ. ಮಗನ ಜೀವ ಬೇಕಿದ್ರೆ ನೋಡ್ತೀರಿ, ನಿಮ್ಮ ವಿಷಯದಲ್ಲೂ ಹೀಗೆ ಆಗುತ್ತೆ. ಕಳೆದೋಗಿರೋ ನಿಮ್ಮಮ್ಮ, ನಿಮ್ಮ ತಂಗಿ ಮತ್ತೆ ಬಂದೇ ಬರ್ತಾರೆ. ನಿಮಗೆ ಸಿಗ್ತಾರೆ. ಇಷ್ಟೊತ್ತಲ್ಲಿ ಯಾರು? ಅಣ್ಣ, ಅಣ್ಣ, ಏನಿದ್ ನಿನ್ನ ಅವತಾರ? ಹೆದರಿಕೆ ಆಯ್ತಾ? ಆಗದೆ ಇರತ್ತಾ? ಒಳ್ಳೆ ಕಳ್ಳನ್ ತರ ಬಂದಿದ್ದಿಲ್ಲ, ಏನಾಯ್ತು? ಕಳ್ಳನ್ ತರ ಅಲ್ಲ ಸಿಸ್ಟರ್, ಕಂಗಾಲಾಗಿ ಬಂದಿದ್ದೀವಿ. ಯಾಕಣ್ಣ? ರೂಮಲ್ಲಿ ಹಾವು ಚೇಳನಾದ್ರು ಬಂತ? ಸಿಸ್ಟರ್, ಹಾವು ಚೇಳಾಗಿದ್ರೆ ನಾನೇ ಏನೋ ಮಾಡ್ತಿದ್ದೆ, ಆದ್ರೆ ಕೆಟ್ಟ ಕನ್ಸಲ್ಲಿ ಅವಳು ಬಂದ್ಬಿಟ್ಲು. ಅವಳ ಯಾರು? ನಮ್ಮ ಪಾಲಿನ ದೌರ್ಭಾಗ್ಯ ಸಿಸ್ಟರ್. ಅದೇ ಭಾಗ್ಯ ಬಂದಿದ್ಲು. ಭಾಗ್ಯ ನಿನ್ ಕನ್ಸಲ್ ಬಂದಿದ್ಲ? ಇದೇನಣ್ಣ, ಅವಳನ್ನ ಮರೆತು ಯಾವ್ದೋ ಕಾಲ ಆಯ್ತು, ಈಗ ನೋಡಿದ್ರೆ ನಿನ್ ಕನ್ಸಲ್ ಬರ್ತಿದ್ದಾಳೆ ಅಂತ ಹೇಳ್ತಿದ್ಯಲ್ಲ? ಅದೇ ವಿಚಿತ್ರ, ನನಗೇನು ಗೊತ್ತಾಗ್ತಾ ಇಲ್ಲ. ಕನಸಲ್ಲಿ ಸೀದಾ ನಮ್ಮ ಮನೆ ಹತ್ರ ಬರ್ತಾ ಇದ್ಲು. ಕಾಂಪೌಂಡ್ ದಾಟಿ ನಮ್ಮ ರೂಮಿಗೆ ಎಂಟ್ರಿ ಕೊಟ್ಲು. ಅವಳನ್ನು ಕಂಡತ್ತೆ ನನಗೆ ಎಚ್ಚರಾಗಿ ಹೊಡ್ತು. ಎಚ್ಚರಾಗಿ ಗಾಬರಿ ಆಗಿ ಬೆಚ್ಚಿ ಬಿದ್ದು ಸೀದಾ ನಿನ್ನ ರೂಮ್ ಹತ್ರ ಬಂದ್ಬಿಟ್ಟೆ ಸಿಸ್ಟರ್. ಅದ್ ಹೇಗಣ್ಣ ಸಾಧ್ಯ? ಅವಳು ಯಾವಾಗ್ಲೂ ಮೇಲೆ ಟಿಕೆಟ್ ತಗೊಂಡಾಯ್ತಲ್ಲ, ಇಷ್ಟೊತ್ತಿಗೆ ಅವಳು ಮೂಳೆನೂ ಇರಲ್ಲ, ಎಲ್ಲ ಮಣ್ಣಲ್ಲಿ ಮಣ್ಣಾಗಿರತ್ತೆ. ಆಗ್ಲೇಬೇಕಲ್ವ ಸಿಸ್ಟರ್? ಆಗ್ಲೇಬೇಕು ಅಂತ ತಾನೇ ಅವಳು ಹೋಗ್ತಿದ್ದ ಗಾಡಿಗೆ ಆಕ್ಸಿಡೆಂಟ್ ಮಾಡ್ತಿತ್ತು. ಅವಳು ಸತ್ತು ಹೋದ್ಲು ಅಂತ ಕನ್ಫರ್ಮ್ ಆದ್ಮೇಲೆ ತಾನೇ ನಿನಗೆ ಬಂದು ಹೇಳಿತ್ತು ಮರಣ ವಾರ್ತೆನ. ಮತ್ತ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ? ಸತ್ತವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಾ ಇದೆಯಾ? ಸಿಸ್ಟರ್, ನೀನು ಏನು ಹೇಳ್ತಾ ಇದೀಯಾ? ಸಡನ್ನಾಗಿ ಕನ್ಸಲ್ಲಿ ಬಂದರೆ ನಂಗೆ ಹೆದರಿಕೆ ಆಗದೆ ಇರುತ್ತಾ? ಅದು ಕ್ಲೋಸಪ್ಪಲ್ಲಿ ಮುಖ ತೋರಿಸಿದ್ರೆ. ಸಿಸ್ಟರ್, ಕನ್ಸಲ್ಲಿ ಬಂದವಳು ಕನ್ಸಿನ ಕಾಂಪೌಂಡ್ ದಾಟಿ ವೈಲ್ಡ್ ಕಾರ್ಡ್ ಎಂಟ್ರಿ ಥರ ಡೈರೆಕ್ಟಾಗಿ ಮನೆಗೆ ಬಂದ್ಬಿಟ್ರಿ. ಅಣ್ಣ, ಏನು ನಾನ್ಸೆನ್ಸ್ ಮಾತಾಡ್ತಾ ಇದೆಯಾ? ತಲೆ ಏನಾದರೂ ಕೆಟ್ಟಿದ್ಯಾ ನಿನಗೆ?
ಮೋಸ್ಟ್ಲಿ ಕುಡ್ದಿದ್ದು ಜಾಸ್ತಿ ಆಗಿರ್ಬೇಕು, ಅದಕ್ಕೆ ಇಷ್ಟೊತ್ತಲ್ಲಿ ಬಂದು ನನ್ನ ತಲೆ ತಿಂತಾ ಇದೆಯಾ? ಅಲ್ಲ ಪಾಸಿಬಿಲಿಟೀಸ್ ಇರುತ್ತಲ್ವ ಸಿಸ್ಟರ್? ಏನು ಪಾಸಿಬಿಲಿಟಿ? ನಿನ್ನ ತಲೆ ಅಲ್ಲ, ಸಾಯಿಸ್ಬಿಟ್ಟು ಬಂದಿದ್ದೀನಿ ಅಂತ ನೀನೇ ತಾನೇ ಹೇಳಿದ್ದು. ಮತ್ತೆ ಹೇಗೆ ಬರ್ತಾಳಣ್ಣ ಅವಳು? ಯಾಕಾಗಲ್ಲ ಸಿಸ್ಟರ್? ಭೂತನೋ ದೆವ್ವನೋ ಪಿಶಾಚಿನೋ ಆಗಿ ಬರ್ಬೋದಲ್ಲ ಸಿಸ್ಟರ್? ಆ ಆಪ್ಷನು ಇದೆಯಲ್ಲ. ಸತ್ರೇನಂತೆ, ಸತ್ತ ಮೇಲೂ ಬಂದು ಕಾಡ್ಬೋದಲ್ವಾ? ಅವಳಿಗೆ ನನ್ನ ಮೇಲೆ 10 ಜನ್ಮಕ್ಕಾಗೋಷ್ಟು ಸಿಟ್ಟಿದೆ. ಯಾರಿಗೆ ಗೊತ್ತು ಸಿಸ್ಟರ್, ಅವಳು ದೆವ್ವಾಗಿ ಬಂದರೂ ಬರ್ಬೋದು. ಅದರ ಮುನ್ಸೂಚನೆ ಈ ಕನಸು ಯಾಕಾಗಿರ್ಬಾರ್ದು ಸಿಸ್ಟರ್? ದೆವ್ವ ಕೂಡ ಡೈರೆಕ್ಟ್ ನೋಟಿಸ್ ಕೊಡ್ಬೋದಲ್ಲ, ನಾನು ಬರ್ತಾ ಇದ್ದೀನಿ, ಜಾಗ್ರತೆ ಮಾಡ್ಕೊಳ್ಳಿ ಅಂತ. ಸಿಸ್ಟರ್ ಏನು ನೋಡ್ತಾ ಇದೀಯಾ? ಕೈಗೆ ಏನಾದರೂ ಸಿಗತ್ತಾ ಅಂತ. ಯಾಕೆ? ಹಾಗೆ ತಲೆಗೆ ಹೊಡಿಯೋಣ ಅಂತ. ಅಯ್ಯೋ ಹಂಗೊಂದು ಮಾಡಬೇಡ ಸಿಸ್ಟರ್, ಹೆಂಗೆ ಬಂದಿದ್ನೋ ಹಂಗೆ ಹೋಗ್ತೀನಿ. ಸಿಸ್ಟರ್ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ. ಅವಳು ನನ್ನ ಕನಸಲ್ಲಿ ಬಂದಂಗೆ ನಿನ್ನ ಕನಸಲ್ಲೂ ಬರಬಹುದು, ಜಾಗ್ರತೆ ಮಾಡ್ಕೋ. ಹೋಗ್ತೀಯಾ? ಹೋಗ್ತೀನಿ. ಯಾವುದಕ್ಕೂ ಸೇಫ್ಟಿಗೋಸ್ಕರ ನಾಳೆ ಜೋಯಿಸರ್ ಹತ್ರ ಹೋಗಿ ತಾಯ್ತ ಕಟ್ಸ್ಕೋತೀನಿ. ಎಲ್ಲೋಯ್ತಪ್ಪ ಫೈಲು? ಪಾರ್ಥ, ಹಾ, ನಿಮ್ ಮುದ್ದಿನ ಹೆಂಡತಿ ಇಲ್ಲೇ ಇರ್ಬೇಕಾದ್ರೆ ಅಲ್ಲಿ ಯಾರೋ ಹುಡುಕ್ತಾ ಇದ್ದೀರಾ? ಅಪೇಕ್ಷಾ. ಪಾರ್ಥ, ಆಫೀಸ್ ಕೆಲಸನ ಆಫೀಸಲ್ಲೇ ಬಿಟ್ಟು ಬರುತ್ತಾನೆ. ರೀ, ನನಗೇನು ಮನೆಗೆ ತರೋದಕ್ಕೆ ಇಷ್ಟನಾ? ಏನೋ ಒಂದೊಂದು ಟೈಮ್ ಆಗ್ಬಿಡುತ್ತಪ್ಪ. ಹೆಂಡತಿ ಆದರೂ ನೀವು ಸಪೋರ್ಟಿವ್ ಆಗಿರಬೇಕು. ನೀವು ನೋಡಿದ್ರೆ ಒಳ್ಳೆ ಬೇಜಾರು ಮಾಡ್ಕೋತಾ ಇದ್ದೀರಲ್ಲ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ನೀವು ಬೇಜಾರು ಮಾಡ್ಕೊಂಡಿಲ್ಲ? ನಾನು ಇದನ್ನು ನಂಬೇಕಾ? ಅಫ್ಕೋರ್ಸ್ ನಂಬಲೇಬೇಕು. ನನ್ನ ನಮ್ದೆ ಬೇರೆ ಇನ್ಯಾರು ನಂಬ್ತೀರಾ? ಓಹೋ, ಕೂಲ್ ಡೌನ್. ಏನೋ ಮಾತು ಹೇಳಿದ್ನಪ್ಪ, ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತೀರಾ? ಇಷ್ಟೊಂದು ಮಾತಾಡೋದ್ನಾ? ಹಾ, ಎಷ್ಟು ಮಾತಾಡ್ದೆ? ಈಗ ಮಾತಾಡೋದನ್ನ ಯಾರಾದರೂ ಇಷ್ಟೇ ಮಾತಾಡ್ದೆ ಅಂತ ತೂಕ ಮಾಡಿ ಹೇಳಕ್ಕಾಗತ್ತಾ? ಏನ್ರಿ ನೀವು ಬರ್ತಾ ಒಳ್ಳೆ ಮದುವೆ ಆದ್ಮೇಲೆ ಸ್ವಲ್ಪನಾದ್ರೂ ಮೆಚುರಿಟಿ ಇರ್ಬೇಕಲ್ವಾ? ನೀವು ನೋಡಿದ್ರೆ ಫುಲ್ ಡಮ್ ಆಗ್ತಾ ಇದ್ದೀರಾ. ಡಮ್ ಅಂದ್ರೆ ದಡ್ಡಿನ ನಾನು? ಅರೆ, ನೀವು ದಡ್ಡಿ ಅಲ್ಲ, ನಾನು ದಡ್ಡ ಅಂತ ಹೇಳ್ಕೊಂಡೆ ಅಷ್ಟೇ. ಅಯ್ಯೋ, ಹೆಂಡ್ತಿಯರ್ನ ಎದುರಾಕೋಬಾರ್ದಪ್ಪ, ಫುಲ್ ಸೈಲೆಂಟ್ ಆಗ್ಬಿಡೋಣ. ನನ್ನನ್ನೇ ದಡ್ಡಿ ಅಂತೀರಾ? ಮಾಡ್ತೀನಿ. ಅಪೇಕ್ಷಾ, ವಿಲ್ ಡೂ ದಿಸ್ ಲೇಟರ್? ನಾನೇನ್ ಮಾಡ್ತಾ ಇದ್ದೀನಿ? ಏನೂ ಇಲ್ಲ, ಐ ನೀಡ್ ಟು ಫೋಕಸ್ ಅಲ್ಲ. ನೀವು ಫೋಕಸ್ ಮಾಡಿ. ಅಪೇಕ್ಷಾ, ದಿಸ್ ಇಸ್ ಟೂ ಮಚ್. ಅಪೇಕ್ಷಾ, ಜಾಸ್ತಿ ಆಯ್ತು. ಸಿಕ್ತು. ಎಸ್, ಡಿಲೀಟ್. ರೀ, ಡಿಲೀಟ್ ಮಾಡ್ಬಿಟ್ರಲ್ರಿ. ಅಪೇಕ್ಷಾ, ವಾಟ್ ಇಸ್ ದಿಸ್? ನಾನು ಎಷ್ಟು ಕಷ್ಟಪಟ್ಟು ಹುಡುಕಿದೆ ಗೊತ್ತಾ? ಈಗ ಆ ಡೀಟೇಲ್ಸ್ ಕಲೆಕ್ಟ್ ಮಾಡಕ್ಕೆ ಎಷ್ಟು ಕಷ್ಟ ಆಗುತ್ತೆ ನಿಮ್ಗೆ ಗೊತ್ತಾ? ಏನ್ರಿ ನೀವು, ನಿಮಗೆ ಬರ್ತಾ ನೀವು ಒಂಥರ ಮಂಕಿ ಥರ ಆಡ್ತಾ ಇದ್ದೀರಾ. ಒಂದು ಸ್ವಲ್ಪ ಮೆಚುರಿಟಿನೇ ಇಲ್ಲ. ನನಗೆ ಮೆಚುರಿಟಿ ಇಲ್ವಾ? ಅಲ್ಲ ಅಪೇಕ್ಷಾ, ಅದು ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದು ಹಂಗಲ್ಲ ಕಣ್ರಿ. ಈ ಪ್ರೀತಿ ಬಂದಾಗ ಕೋಪ ಬರುತ್ತಲ್ಲ, ಆ ಥರ. ಅರೆ, ಫೈಲ್ ಡಿಲೀಟ್ ಆದ್ರೆ ಏನಂತೆ, ನಾನು ಹೋಗಿ ಜೈಬ್ರ ಹತ್ರ ಮತ್ತೆ ಇನ್ನೊಂದು ಕಾಪಿ ಇಸ್ಕೊತೀನಿ ಅಷ್ಟೇ, ಸಿಂಪಲ್. ಹಾಂ, ಬಟ್ ನೀವು ಕೋಪ ಮಾಡ್ಕೋಬೇಡಿ ಪ್ಲೀಸ್. ಅರೆ, ಹೋಗಿ ಹಿಂಗೆ ಇಸ್ಕೊಂಬಂದ್ಬಿಡ್ತೀನಿ ಜೈಬ್ರ ಹತ್ರ. ಓಕೆ, ಕಾಮ್ ಡೌನ್, ಕೂಲ್ ಡೌನ್. ಇನ್ನೂ ಅದೇ ಬೇಜಾರಲ್ಲಿದ್ದೀರಾ? ಕಳೆದ 35 ವರ್ಷದಿಂದ ಅದರಲ್ಲೇ ಇದ್ದೀನಿ. ಅಷ್ಟು ಸುಲಭಕ್ಕೆ ಬಿಟ್ಟೋಗೋ ನೋವಲ್ಲ ಅದು. ಇವತ್ತಿಗೂ ನನಗೆ ಒಂದೊಂದ್ಸತಿ ಹಳೆದೆಲ್ಲ ನೆನಪಾದಾಗ ಬೆಚ್ಚ ಬಿದ್ದಾಗುತ್ತೆ, ತುಂಬ ಸಂಕಟ ಆಗುತ್ತೆ. ನಾನು ಏನೇ ಆಗಲಿ, ಹಣ್ಣು ಮುದುಕ ಆಗಲಿ, ಆ ನೋವು ನನ್ನ ಬಿಟ್ಟು ಹೋಗೋದಿಲ್ಲ.
ಅಮ್ಮ ಅನ್ನೋ ಕೊರತೆ ಕೊನೆವರೆಗೂ ಕೊರಗಾಗಿ ಉಳಿದು ಹೋಗುತ್ತೆ. ಬೆಳೆಯೋ ವಯಸ್ಸಿನಲ್ಲಿ ಅಮ್ಮನ ಪ್ರೀತಿನ ಕಳ್ಕೊಳ್ಳೋದಿದೆಯಲ್ಲ, ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ನಾವು ಏನೇ ಆದರೂ, ಎಷ್ಟೇ ದೊಡ್ಡವರಾದರೂ, ಅಮ್ಮ ಅಂತ ಒಂದು ಜೀವ ಇರಬೇಕು. ನಾನು ಅವಳನ್ನ ತುಂಬ ಮಿಸ್ ಮಾಡ್ಕೋತೀನಿ ಭೂಮಿಕಾ. ನನ್ನ ಪ್ರತಿ ಹೆಜ್ಜೆಲೂ ಅವಳು ನೆನಪಾಗ್ತಾಳೆ. ಇವತ್ತವಳು ಇರಬೇಕಿತ್ತು. ನನ್ನ ಬೆಳವಣಿಗೆನ ಕಣ್ಣಾರೆ ನೋಡಬೇಕಾಗಿತ್ತು. ಅದೆಷ್ಟು ಖುಷಿ ಪಡ್ತಾ ಇದ್ಲೋ ಏನೋ. ತುಂಬಾ ಮಿಸ್ ಮಾಡ್ಕೋತೀನಿ. ನನ್ನಲ್ಲಿ ಕನಸುಗಳನ್ನ ತುಂಬಿದೋಳವಳು. ಇವತ್ತು ಅವಳೇ ಕನಸಾಗಿ ಉಳ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮನ ನೆನಪು ನನಗೆ ತುಂಬ ಕಾಡುತ್ತೆ ಭೂಮಿಕಾ. ಯಾವುದೇ ಸ್ವಾರ್ಥ ಇಲ್ಲದೆ ಇರೋ ಪರಿಶುದ್ಧವಾದ ಪ್ರೀತಿ ಅದು. ಆ ಜಾಗನ ಯಾರ ಕೈಯಿಂದನೂ ತುಂಬೋದಕ್ಕೆ ಸಾಧ್ಯ ಇಲ್ಲ. ಅಮ್ಮನ ದೇವರು ಅಂತಾರೆ, ಅದು ತಪ್ಪು. ಅಮ್ಮನೇ ಮೊದಲು, ದೇವ್ರಿಗಿಂತ ದೊಡ್ಡವಳು. ಅಷ್ಟೊಂದು ಫೀಲ್ ಮಾಡ್ಕೋಬೇಡಿ, ಅಮ್ಮ ಸಿಗ್ತಾರೆ. ಸಿಕ್ಕಿಲ್ವೇ? ನಾನು ಹಾಗೆ ಅನ್ಕೊಂಡಿದ್ದೆ. ಅಮ್ಮ ಎಲ್ಲಿದ್ದಾರೋ, ಹೇಗಿದ್ದಾರೋ, ಏನು ಮಾಡ್ತಾ ಇದ್ದಾರೋ ಒಂದು ಗೊತ್ತಿಲ್ಲ. ಅವಳಿನ್ನೂ ನನ್ನ ಪ್ರಶ್ನೆಗೆ ಉಳ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲ, ಅಮ್ಮನ ಅಷ್ಟೊಂದು ಮಿಸ್ ಮಾಡ್ಕೊಳ್ಳೋರು ಅವ್ರು ಹುಡ್ಕೋ ಪ್ರಯತ್ನ ಯಾಕೆ ಮಾಡಿಲ್ಲ? ಯಾರು ಹೇಳಿದ್ದು ನಾನು ಪ್ರಯತ್ನ ಮಾಡಿಲ್ಲ ಅಂತ? ಅಮ್ಮನ ಹುಡುಕ್ಸೋದಕ್ಕೆ ನಾನು ಮಾಡದಿರೋ ಪ್ರಯತ್ನನೇ ಇಲ್ಲ. ಎಲ್ಲ ಕಡೆ ಹುಡುಕ್ಸಿದ್ದೀನಿ. ನಮ್ಮವ್ರ ಮೂಲಕ ಹುಡುಕ್ಸಿದ್ದೀನಿ, ಏಜೆನ್ಸಿ ಥ್ರೂ ಹುಡುಕ್ಸಿದ್ದೀನಿ. ನಾನು ಮಾಡದಿರೋ ಪ್ರಯತ್ನನೇ ಇಲ್ಲ. ಸಂಬಳ ಕೊಟ್ಟು ಆ ಕೆಲಸಕ್ಕೆ ಅಂತಲೇ ಜನ ಇಟ್ಟಿದ್ದೀನಿ. ಆ ಜನ ಆ ಕೆಲಸ ಮಾಡ್ತಾನೆ ಇದ್ದಾರೆ. ಬಟ್ ಅಮ್ಮ ಇನ್ನೂ ಸಿಕ್ಕಿಲ್ಲ. ನಾನು ನನ್ನ ಪ್ರಯತ್ನ ನಿಲ್ಲಿಸಲ್ಲ. ನನಗಿರೋ ಒಂದೇ ಒಂದು ಆಸೆ, ಅಮ್ಮ ನನಗೆ ಸಿಗಬೇಕು. ನಾನು ಅವ್ರನ್ನ ನೋಡಬೇಕು. ಅದು ಯಾವತ್ತು ಸಾಧ್ಯ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಖಂಡಿತ ಆಗತ್ತೆ. ಅಮ್ಮ ಸಿಕ್ಕೇ ಸಿಗ್ತಾರೆ. ಸಮಾಧಾನ ಮಾಡ್ಕೊ.